ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮ್ಯಾಥ್ಸ್ ಸಬ್ಜೆಕ್ಟನ್ನು ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಲೇಬೇಕು. ದಿನ ಇಷ್ಟಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ತಾನೆ ಹೋಗಿ. ಅಂದರೆ ಅಪ್ ಟು ಡೇಟ್ ಆಗಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ವರ್ಕನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. Most of the students or the parents, what they will say, the maths is very difficult subject. So, but according to me, what I am telling to you, it's a very easy subject. ಅದನ್ನು ನಾವು ಡೈಜೆಷನ್ ಮಾಡ್ಕೊಳ್ಳೋಣ ಅಷ್ಟೇ ತಾನೆ. ಹೋಗೋಣ ನೆಕ್ಸ್ಟ್ ಇವತ್ತಿನ ಕ್ವಶನ್ಸ್ಗೆ. ಸೇಮ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಇಂದ ಎಕ್ಸರ್ಸೈಸ್ 2.2 ಏನಿದೆ ಕ್ವಶನ್ಸ್. ಫೈಂಡ್ ದ zeros of the given quadratic polynomial and also verify the relation between the zeros and the coefficients. Okay na? So here the quadratic polynomial, this is already in the standard form. Now ಯಾವುದೇ quadratic polynomial ಕೊಟ್ಟಾಗ first we have to convert into equation form. ಅಂದ್ರೆ quadratic equation. Quadratic polynomial ಇರೋದೇನಾಯಿತು, quadratic equation ಆಯಿತು. So next a value. What is a value? A is 1, b is -2, c is -8. ಸೈನ್ ಅನ್ನು ಕರೆಕ್ಟಾಗಿ ಹಾಕೊಳ್ಳಿ. a ವ್ಯಾಲ್ಯೂ ಅಂದರೆ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್, b ವ್ಯಾಲ್ಯೂ ಅಂತಂದರೆ ಕೋಎಫಿಷಿಯಂಟ್ ಆಫ್ x ಕೋಎಫಿಷಿಯಂಟ್ is -2, c is constant, c is equal to -8. ಸೊ ಇವಾಗ ನಾವು ಇದನ್ನು which method using sum and product method ಅಥವಾ splitting millimeter method. So using that method we have to factorize. Before factorization we have to equate the quadratic polynomial to 0. Let us start now. Ega what are the two conditions? Now we have to select two terms so that the sum of the two terms is equal to -2 and next product will be a into b. ಅಂದರೆ ಆ ಎರಡು ಟರ್ಮನ್ನು ಇಂಟು ಮಾಡಿದಾಗ, ಸೊ ಈಗ ನೀವು ಎ ಬಿ ಅಂದರೆ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಸೊ ಎ ಆ್ಯಂಡ್ ಬಿ ಆರ್ ದ ಟೂ ಟರ್ಮ್ಸ್. ಸೊ ಅದನ್ನ ನಾನು ಬೇರೆ ನಂಬರ್ ತೊಗೋತೀನಿ, ವೇರಿಯೇಬಲ್. ಮೋಸ್ಟ್ಲಿ ನೀವು ಕನ್ಫ್ಯೂಷನ್ ಆಗ್ಬೋದು, ಇವು ಎ ಇದೆ ಅಲ್ಲೂ ಬಿ ಇದೆ ಅಂತ ಹೇಳಿ. ನಾನೀಗ ಬೇರೆ ಟರ್ಮ್ ತಗೋತಾ ಇದ್ದೀನಿ. ಸೊ ಎಕ್ಸ್ ತಗೋಣ, ಬೇಡ, ಎಕ್ಸ್ ಆಲ್ರೆಡಿ ಇದೆ. ಸೊ ಟೂ ಟರ್ಮ್ಸ್, ಎನಿ ಟೂ ಟರ್ಮ್ಸ್, ಸಮ್ ಆಫ್ ದ ಟೂ ಟರ್ಮ್ಸ್ ಎಮ್ ಆ್ಯಂಡ್ ಎನ್ ಅಂತ ತಗೊಂಡ್ರೆ the sum must be -2, product must be mn is equal to 1 into -8. ಇಲ್ಲಿ 1 ಅಂದರೆ ಇದು ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್, 1 into -8 ಅಂದರೆ -8 ಆಯಿತು. ಸೊ ಸ್ಪ್ಲಿಟ್ ದೀಸ್ ಟು ಟರ್ಮ್. ಸೊ ಆನ್ಸರ್ -4 and 2. ಸೊ ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಟೈಮ್ ನೀವು ಚೆಕ್ ಮಾಡ್ಕೊಳ್ಳಬೇಕಾಗುತ್ತೆ. -4 into 2 ಮಾಡಿದ್ರೆ -8 ಬಂತು, ಕರೆಕ್ಟ್ ಆಗಿದೆ ಒಂದು ಕಂಡೀಷನ್. ನೆಕ್ಸ್ಟ್ -4 + 2 is -2. ಸೊ ಈ ಎಮ್ ಎನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನೀವು. ಸೊ ಇದು ಏನಂದ್ರೆ ಇಟ್ ರೆಫರ್ಸ್ ದ ಟೂ ನಂಬರ್ಸ್. ವಿ ಹ್ಯಾವ್ ಟು ಸೆಲೆಕ್ಟ್ ದ ಟು ಸೂಟೇಬಲ್ ಟರ್ಮ್ಸ್ ಸೊ ದ್ಯಾಟ್ ದ ಸಮ್ ಆಫ್ ದಟ್ ಟು ಟರ್ಮ್ ಇಸ್ ಮಿಡಲ್ ಟರ್ಮ್ -2 ಇಲ್ಲಿ. ನೆಕ್ಸ್ಟ್ ಪ್ರಾಡಕ್ಟ್ ಮಸ್ಟ್ ಬಿ -8. ಸೊ ನೆಕ್ಸ್ಟ್ ಪ್ರೊಸೀಜರ್, rewrite the equation as keeping first and last term same. X square minus 4x plus 2x minus 8 is equal to 0. So ಈ ಮಿಡಲ್ ಟರ್ಮ್ ಏನಾಯ್ತು, ಸ್ಪ್ಲಿಟ್ ಆಯ್ತು. ಇವಾಗ ಅದಕ್ಕೆ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಿಲ್ಲ, ಕಾಮನ್ ತೆಗೆಯೋಣ. ವಾಟ್ ಇಸ್ ಕಾಮನ್? x is common. x into x minus 4 plus 2 into x minus 4 is equal to 0. So once again recheck. X into x is x square, x into -4 is -4x. 2 common ಇದೆ ಇಲ್ಲಿ, 2 into x 2x, 2 into -4 is -8. Again x -4 is common. Next ಇದರ ಜೊತೆ ಯಾವ್ದಿದೆ, x -4 coefficient is x and here +2 is equal to 0. Then equating each factor to 0. X -4 is 0, x plus 2 is equal to 0. So again x is equal to 0 plus 4. 0 plus 4, x is equal to 4. And ಇಲ್ಲಿ 0 minus 2, x is equal to -2. So 4 and -2 are the zeros of the polynomial. Let us write here. Okay, 4 and -2 are the zeros. The zeros of the polynomial p of x.
ಒನ್ ಸ್ಟೆಪ್ಸ್ ಮುಗಿದೀವಲ್ಲ. ಇನ್ನೇನಿದೆ ವೆರಿಫಿಕೇಶನ್ ಹೋಗೋಣ. ವೆರಿಫಿಕೇಶನ್. ಸೊ ಹಿಯರ್ ಆಲ್ಫಾ ಪ್ಲಸ್ ಬೀಟಾ ಆರ್ ದ ಟೂ ಝೀರೋಸ್. That is equal to minus b divided by a. b and a are the coefficients. What is alpha? ನಾನು 4 ತಗೋತೀನಿ ಪ್ಲಸ್ ಆಫ್ ಮೈನಸ್ 2 ಈ ಕಡೆ ಬಂದಾಗ ಸೊ ಮೈನಸ್ ಬಿ ಬಿ ವ್ಯಾಲ್ಯೂ ಇಸ್ ಮೈನಸ್ 2 ಅದನ್ನು ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ಡಿವೈಡೆಡ್ ಬೈ a. ಸೊ ಇಲ್ಲೇನಾಯ್ತು ಇವಾಗ 4 ಮೈನಸ್ 2 is 2. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಆಫ್ ಮೈನಸ್ 2 is plus 2, so both are equal, therefore sum of the zeros is equal to minus b by a. Okay, next condition, product of the zeros andre ಹೇಗೆ ಬರೀತೀರಾ? alpha beta is equal to c divided by a. Then 4 into minus 2 is equal to 4 into minus 2 ಮತ್ತೆ ಈ ಕಡೆ c ಏನಿದೆ c is minus 8 divided by 1. ಸೊ ಈಕ್ವಲ್ ಆಗುತ್ತೆ ನೋಡೋಣ ಇವಾಗ. 4 into minus 2 is minus 8. There also minus 8 is equal to minus 8. So the product of the zero is equal to c by a. It is what verified. ಸಿಂಪಲ್ ಅಲ್ವಾ? ತುಂಬಾ ಸಿಂಪಲ್ ಇದೆ, ಡೋಂಟ್ ವರಿ. ಹಾಗೇನೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡೋಣ. 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1. ಫಾಸ್ಟ್ ಆಗಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಯಾಕೆ ಇದು ಆಗ್ತಿಲ್ಲ? ಓಕೆ ಸೊ ಫುಲ್ ಎಸ್ ready. Next second problem, 4s square minus 4s plus 1 minus 4s plus 1. ಇಲ್ಲಿ x ಬದಲು ಯಾವತ್ತೂ x ಕೊಡೋದಿಲ್ಲ, s ಬದಲು s ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಮೆಥಡ್ 4s square minus 4s plus 1 is equal to 0. It becomes quadratic equation. Next rewrite here a value 4, b value is minus 4 and c is equal to plus 1. Okay na? Next, so splitting into term method. ಈಗ working column ತಗೋತೀನಿ. ಈಗ when you add the two term that must be is equal to middle term minus 1 ಬರಬೇಕು and product must be 4 into 1 is 4. So ಯೋಚನೆ ಮಾಡಿ ಯಾವುದು ಬರುತ್ತೆ? 2 2s are 4. ಓಕೆ, ಯಾವುದಕ್ಕೆ ಸೈನ್ ಹಾಕ್ತೀರಾ? 2 2s are 4 ಕರೆಕ್ಟ್ ಆಯಿತು. ಪ್ಲಸ್ 2 into plus 2 4. ಬಟ್ 2 plus 2 is 4 not minus 4. ಅಂದರೆ ಯೋಚನೆ ಮಾಡಿ ಮೈನಸ್ ಬರಬೇಕು. ಎರಡೂ ಟರ್ಮ್ ನೆಗೆಟಿವ್. ಸೊ minus 2 is plus 4. minus 2 is minus 4. ರಿಪೀಟ್ ಮಾಡ್ತೀನಿ, ಕನ್ಫ್ಯೂಷನ್ ಬೇಡ. minus 2 into minus 2 is plus 4 ಕರೆಕ್ಟ್. minus 2 is minus 4. ಎರಡೂ ಕಂಡೀಷನ್ ಏನಾಯಿತು? ಓಕೆ ಆಯ್ತು. ಇವಾಗ ಕಂಡೀಷನ್ ಗ್ರಾಂಟೆಡ್. ಈಗ ಬರೆಯೋಣ. 4s ಸ್ಕ್ವೇರ್ ಮೈನಸ್ 2s minus 2s plus 1 is 0. Next, again factorization of first and the second group common. 2s is common, 2s is common, 2s minus 1. See 2s into 2s is 4s square, 2s into minus 1 is minus 2s. ಓಕೆನಾ? ಈಗ ಯಾವುದು ಕಾಮನ್ ಇಲ್ಲ ಅಂದರೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ ಯಾವ ಸೈನ್ ಹಾಕಿದರೆ ವಿದೌಟ್ ರೈಟಿಂಗ್ ಎನಿ ಸೈನ್ ದೇ ವಿಲ್ ರೈಟ್ ಎನಿ ಟರ್ಮ್ಸ್. ಅವ್ರು ಏನು ಮನಸ್ಸಿಗೆ ಬರುತ್ತೆ ಬರ್ಬಿಡ್ತಾರೆ. ಹಾಗಲ್ಲ ಇದು. ಸೊ ಈಗ ನೋಡಿ, ಮೈನಸ್ ಇದೆ ಅಂತ ಮೈನಸ್ ಬರೆಯೋದಲ್ಲ, ಪ್ಲಸ್ ಇದೆ ಅಂತ ಪ್ಲಸ್ ಬರೆಯೋದಲ್ಲ, ಅಲ್ಲಿ ರೂಲ್ಸ್ ಇದೆ. ಇನ್ನು ಏನೂ ಕಾಮನ್ ಇಲ್ಲ ಅಂದರೆ 1 ಹಾಕೊಳ್ಳಿ. ನಾನು ಇಲ್ಲಿ ಪ್ಲಸ್ 1 ಮೈನಸ್ 1 ಹಾಕೋತೀನಿ. minus 1 ಕಾಮನ್ ತಗೊಂಡ್ರೆ ನೆಕ್ಸ್ಟ್ here what should write? minus not plus 2s. 2s minus 1 is equal to 0. Oh, same. Next 2s minus 1 is common and again you are getting the same factor. 2s minus 1 is common. Next 2s minus 1 is 0. Idu kuda 2s minus 1 is 0.
ಇದನ್ನ ರಬ್ ಮಾಡ್ಕೋತೀನಿ ಈ ಪಾರ್ಟನ್ನು. ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಕನ್ಫ್ಯೂಸ್ ಆದರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ 2s is equal to 1, so s is equal to 1/2. ಸೊ ಇಲ್ಲಿ 1/2 ಬಂದಿದೆ ಅಂತಂದ್ರೆ ಇಲ್ಲೂ ಕೂಡ ಬರ್ಬೇಕು ತಾನೆ. 2s is equal to 1, s is equal to 1/2. This quadratic polynomial has two same zeros. Okay, then 1/2 are the zeros. Of the polynomial p of s. Last steps, verification. So to do same method, verification. Okay, alpha plus beta, the sum of the zeros. Sum of the zeros. ಏನಪ್ಪ ಬರೆಯೋದು ಕಷ್ಟ ಹಾಗೆ ಬರೀಲೇಬೇಕಾಗುತ್ತೆ. Presentation is very important. So sum of the zeros, alpha plus beta is equal to minus b divided by a. 1/2 plus 1/2. 1/2 plus 1/2 ಈಗ already 1 ಬಂದ್ಬಿಡ್ತು. half plus half is 1. Next minus b value minus 4. ಈ minus ಹಾಕೊಂಡ್ರೆ b value minus 4 divided by a value. A is 4. So ಏನಾಯ್ತು ಈಗ minus plus 4 divided by 4 is equal to 1. So ಇದು ಕೂಡ 1. So both are equal. So one condition satisfied. Second, the product of the zeros. Let us continue. So here product of the zero. Second one, product. The product of the zeros is alpha beta is equal to c divided by a. 1/2 into 1/2. What is c? C is that. C is 1. C is equal to 1. C is equal to 1. 1 second. ಇನ್ನೊಮ್ಮೆ ಬರೆಯೋಣ. ಓಕೆನಾ? 1/2 into 1/2. C value is 1. Next, it is a value is 4. So 1/4 ಬಂದ್ಬಿಡ್ತೀವಲ್ಲ. Next 1/2 into 1/2. So ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. 1/2 into 1/2 is 1/4. 1/4 is equal to 1/4. 1/4 is equal to 1/4. So second condition, second one is also statement is verified here. So sum of the zero is 1 and the what minus b by a value also 1 here. Next product of the zeros is 1/4 and c by a value also 1/4. So this is about the way of solving or finding the zeros of the quadratic polynomial and its verification. So next class ಅಲ್ಲಿ ನಾನು ಇನ್ನೊಂದು 2-3 ಸಮ್ಸ್ ಇದೆ ಅದನ್ನು ಮಾಡೋಣ. ಇದು ತುಂಬಾ ಸಿಂಪಲ್ ಆಗಿದೆ. Till then, take care and don't forget to subscribe my channel, Shri Sai Guru channel. Thank you.